ಓಂ ನಮಃ ಶಿವಾಯ್. ಭಾರತ್ ಮಾತಾ ಶಿವಶಕ್ತಿ ಅವತಾರ್ ಪಿತಾಶ್ರೀ ಬ್ರಹ್ಮ ಬಾಬಾರವರ ವಾಣಿ. ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 7/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 1/3/2020. ಓಂ ನಮಃ ಶಿವಾಯ್. ವಿಶ್ವ ಪರಿವರ್ತಕ ಮಕ್ಕಳೇ, ಈ ಸಮಯದಲ್ಲಿ ಮಕ್ಕಳ ಮುಂದೆ ಎರಡು ಬದಿಗಳಿವೆ, ತಂದೆ ಮತ್ತು ಧನ ಅಂದರೆ ಹಣ. ಈ ಸಮಯದಲ್ಲಿ ಎರಡು ಸಂಘರ್ಷದಲ್ಲಿವೆ. ಆದರೆ ಬುದ್ಧಿಯಲ್ಲಿ ನೆನಪಿಡಿ, ಹಣವು ವಿನಾಶಕಾರಿ ಮತ್ತು ತಂದೆ ಇದ್ದರು ಮತ್ತು ಸದಾ ಇರುತ್ತಾರೆ. ಹಾಗಾದರೆ ಯಾವುದನ್ನು ಪ್ರೀತಿಸಬೇಕು ಎಂದು ನೀವೇ ನೋಡಿ. ಓಂ ನಮಃ ಶಿವಾಯ್. ಆ ಸಮಯದ ಉಳಿತಾಯ ಡ್ರಾಮಾ ಎಷ್ಟು ಅದ್ಭುತವಾಗಿತ್ತು, ಎಂತಹ ಸಿಸ್ಟಮ್ ಮಾಡಲಾಗಿತ್ತು. ಪ್ರತಿಯೊಬ್ಬ ಮಗು ನಿಶ್ಚಯ ಬುದ್ಧಿ. ಈಗಂತೂ ಪದೇ ಪದೇ ಹೇಳುತ್ತಾರೆ, ಬಾಬಾ ಇದ್ದಾರೆ. ಇಲ್ಲ, ಪದೇ ಪದೇ ಇಲ್ಲಿ ಅಲ್ಲಿ ಗೋಲಾಕಾರವಾಗಿ ಸುತ್ತುತ್ತಿದ್ದಾರೆ. ಇದು ನೋಡಿ, ಇದನ್ನು ನಿಶ್ಚಯ ಬುದ್ಧಿ ಗುರುತು ಎನ್ನಲಾಗುತ್ತದೆಯೇ? ಆ ಕಾಲದಲ್ಲಿ ತಂದೆಯು ಅಥವಾ ನಾವು ಎಂದಿಗೂ ಯಾವುದೇ ಮಗುವಿಗೆ ಹೀಗೆ ಹೇಳಲಿಲ್ಲ, ಮಗುವೆ ಆ ಮಂದಿರಕ್ಕೆ ಹೋಗಬೇಡ, ಅದರಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ ಎಂದು. ತಂದೆಯೇ ಸ್ವಯಂ ಕಳುಹಿಸುತ್ತಿದ್ದರು. ಏಕೆ ಕಳುಹಿಸುತ್ತಿದ್ದರು? ಕಾರಣವೇನು ಗೊತ್ತೇ? ಈಗ ದೊಡ್ಡ ಕಾರಣವೆಂದರೆ, ಮಕ್ಕಳಿಗೆ ತಂದೆಯ ಮೇಲೆ ಎಷ್ಟು ನಿಶ್ಚಯವಿದೆ ಎಂದು. ಲೌಕಿಕ ಮಗುವಾಗಿದ್ದರೆ ಜಾರಿ ಹೋಗುತ್ತಾನೆ ಮತ್ತು ನಿಶ್ಚಯ ಬುದ್ಧಿಯಾಗಿದ್ದರೆ ಸ್ಥಿರವಾಗಿರುತ್ತಾನೆ. ಎರಡನೇ ಕಾರಣವೆಂದರೆ, ಹೋಗಿ ನೋಡಿ ಬನ್ನಿ ಮಕ್ಕಳೇ. ನಿಮ್ಮ ತಂದೆಯಂತೆ ಯಾರಾದರೂ ಜ್ಞಾನವನ್ನು ಹೇಳಬಲ್ಲರೆ? ಪರೀಕ್ಷಿಸಿ ಬನ್ನಿ. ಎಷ್ಟೇ ಆಕ್ಟಿಂಗ್ ಮಾಡಿದರೂ, ಅವರ ವಾಯ್ಸ್ ಅನ್ನ ನಕಲು ಮಾಡಿದರೂ, ತಂದೆಯ ಪ್ರೀತಿಯನ್ನು ಯಾರಾದರೂ ಕಾಪಿ ಮಾಡಿ ತೋರಿಸಲಿ. ಕೆಲವೊಮ್ಮೆ ತಂದೆಯ ಬಗ್ಗೆ ಹೇಳುತ್ತಿದ್ದರು, ಅರೆ ಬಾಬಾ ಅಫಿಷಿಯಲ್ ಆಗಿ ಸೂಚನೆ ಕೊಟ್ಟರು. ಆದರೆ ಆ ಸೂಚನೆಯಲ್ಲೂ ಏನಿತ್ತು? ಪ್ರೀತಿ ಇತ್ತು. ಪ್ರೀತಿ ಎಂದರೆ ಮಕ್ಕಳೇ, ನಿಮ್ಮ ತಂದೆಯನ್ನು ಗುರುತಿಸಿ. ಈಗಲೂ ಬಾಬಾ ಹೇಳುತ್ತಾರೆ, ತಂದೆಯನ್ನು ವ್ಯವಸ್ಥೆಗೆ ಕಟ್ಟಬೇಡಿ, ತಂದೆಯನ್ನು ಯಾವುದೇ ಶರೀರಕ್ಕೆ ಕಟ್ಟಬೇಡಿ, ತಂದೆಯನ್ನು ವಿಜ್ಞಾನದ ಸಾಧನಗಳಿಗೆ ಕಟ್ಟಬೇಡಿ. ಏಕೆಂದರೆ ಅವರು ತಂದೆ, ಅವರು ಪರಮಪಿತ ಪರಮಾತ್ಮ. ಅವರೊಂದಿಗೆ ಕಟ್ಟಬೇಡಿ. ಸಾಧನಗಳನ್ನು ತಂದೆ ಸೃಷ್ಟಿಸಿದ್ದಾರೆ, ಸಾಧನಗಳು ತಂದೆಯನ್ನು ಸೃಷ್ಟಿಸಿಲ್ಲ. ಹೀಗೆ ಏಕೆ ಅರ್ಥ ಮಾಡಿಕೊಳ್ಳುವುದಿಲ್ಲ? ತಂದೆ ಯಾರನ್ನು ಸೃಷ್ಟಿಸಿದರು? ಸಂಸಾರವನ್ನು ಸೃಷ್ಟಿಸಿದರು, ಸೃಷ್ಟಿಯನ್ನು ಸೃಷ್ಟಿಸಿದರು. ಈ ಸೃಷ್ಟಿಯಲ್ಲಿ ಸಾಧನಗಳು ಒಂದು ಸಣ್ಣ ವಿಷಯ. ಸಾಧನಗಳಿಲ್ಲದಿದ್ದರೂ ತಂದೆ ಮತ್ತೆ ತನ್ನ ಪ್ರೀತಿಯ ಮಳೆಯನ್ನು ಪ್ರತಿಯೊಬ್ಬ ಮಗುವಿನ ಮೇಲೆ ಸುರಿಸಿಯೇ ಸುರಿಸುತ್ತಾರೆ. ತಂದೆ ಯಾವುದೇ ಸಾಧನದ ವಶದಲ್ಲಿಲ್ಲ, ಸರಿತಾನೆ? ಈ ಸಮಯದಲ್ಲಿ ಯಾರು ತಂದೆಯನ್ನು ಗುರುತಿಸಿದರೋ ಅವರೇ ಮಾಲೀಕರಾದರು. ಮತ್ತು ಯಾರು ಮಾನ್ ಶಾನ್ ದೇಹಾಭಿಮಾನದಲ್ಲಿ ಉಳಿದರೋ ಅವರ ಪಾತ್ರವನ್ನು ಅವರೇ ಮಾಡಿಕೊಂಡಿದ್ದಾರೆ. ನಂತರ ಅವರಿಗೆ ಏನೂ ಹೇಳಲಾಗುವುದಿಲ್ಲ. ತಂದೆ ಯಾರ ಭಾಗ್ಯವನ್ನು ರೂಪಿಸುತ್ತಾರೆ? ತಂದೆ ಆ ಮಗುವಿನ ಭಾಗ್ಯವನ್ನು ರೂಪಿಸುತ್ತಾರೆ. ಯಾವ ಮಗು ಬಂದು ಹೇಳುತ್ತದೆಯೋ, ಬಾಬಾ ಈಗ ನನಗೆ ಏನೂ ಬರೆಯಲು ಬರುತ್ತಿಲ್ಲ, ನಾನು ಚಿಕ್ಕ ಮಗು ಅಲ್ಲವೇ? ನೀವು ಕುಳಿತುಕೊಳ್ಳಿ, ನನಗೆ ಬರೆಯುವುದನ್ನು ಕಲಿಸಿ. ನಾನು ನನ್ನ ಭಾಗ್ಯವನ್ನು ಹೇಗೆ ಬರೆಯಲಿ? ನನಗೆ ವಿಧಾನವನ್ನು ತಿಳಿಸಿ. ಆಗ ತಂದೆ ಏನು ಹೇಳುತ್ತಾರೆ? ಬನ್ನಿ ಮಕ್ಕಳೇ, ನನ್ನ ಮಡಿಲಲ್ಲಿ ಕುಳಿತುಕೊಳ್ಳಿ, ನಾನು ನಿಮ್ಮ ಕೈ ಹಿಡಿದು ನಿಮ್ಮ ಭಾಗ್ಯವನ್ನು ಬರೆಸುತ್ತೇನೆ. ಇದನ್ನೇ ಹೇಳುತ್ತಾರಲ್ಲವೇ? ಒಳ್ಳೆಯದು. ನಂತರ ಎರಡನೇ ವಿಷಯ, ಇನ್ನೊಬ್ಬ ಮಗು ಹೇಳುತ್ತಾನೆ, ನನಗೆ ನಿಮ್ಮ ಅವಶ್ಯಕತೆ ಇಲ್ಲ, ನನಗೆ ಅರ್ಥವಾಗುತ್ತದೆ. ಇಷ್ಟು ಸಮಯವಾಯಿತು, ನನಗೆ ಬರೆಯಲು ಬರುವುದಿಲ್ಲವೇ? ನಾನು ಇಷ್ಟು ದೊಡ್ಡವನಾಗಿದ್ದೇನೆ, ಇಷ್ಟು ದೊಡ್ಡವರಿಗೆ ಜ್ಞಾನ ಹೇಳುತ್ತೇನೆ, ನಾನು ನನ್ನ ಭಾಗ್ಯವನ್ನು ನಾನೇ ರೂಪಿಸಿಕೊಳ್ಳುತ್ತೇನೆ ಎನ್ನುತ್ತಾರೆ. ಅಂತವರು ತಂದೆಯನ್ನು ದೂರ ತಳ್ಳಿ ಹೋಗುತ್ತಾರೆ. ತಂದೆ ಹೇಳುತ್ತಾರೆ, ಒಳ್ಳೆಯದು ಮಕ್ಕಳೇ, ನೀವು ಬಹಳ ಬುದ್ಧಿವಂತರಾಗಿದ್ದೀರಿ, ಬಹಳ ದೊಡ್ಡ ಮಕ್ಕಳಾಗಿದ್ದೀರಿ. ಹೌದು, ನೀವು ತಂದೆಗಿಂತಲೂ ಹೆಚ್ಚು ಬುದ್ಧಿವಂತರಾಗಿದ್ದೀರಿ. ತಂದೆಗೆ ಸ್ವಲ್ಪ ಬುದ್ಧಿ ಇದೆ ಅಷ್ಟೇ, ಹೆಚ್ಚಿಲ್ಲ. ಒಳ್ಳೆಯದು, ಇದು ಬಹಳ ಒಳ್ಳೆಯ ವಿಷಯವಾಯಿತು ಅಲ್ಲವೇ? ಹೋಗಿ ನಿಮ್ಮ ಭಾಗ್ಯವನ್ನು ನೀವೇ ಬರೆದುಕೊಳ್ಳಿರಿ. ಈಗ ತಂದೆ ಆ ಮಕ್ಕಳ ಭಾಗ್ಯ ಬರೆಯುತ್ತಾರೆ. ಯಾವ ಮಕ್ಕಳ ಭಾಗ್ಯ ಅಂದರೆ, ಯಾರು ಹೇಳುತ್ತಾರೋ, ಬಾಬಾ ಈಗಲೂ ನಾನು ಚಿಕ್ಕ ಮಗು, ನನಗೆ 20 ವರ್ಷಗಳಾಗಿವೆ, ಆದರೆ ಎಲ್ಲೋ ಸ್ವಲ್ಪ ಗೊಂದಲಕ್ಕೀಡಾಗುತ್ತೇನೆ. ಅದಕ್ಕಾಗಿಯೇ ನೀವಿದ್ದೀರಲ್ಲ, ನನ್ನ ಜೊತೆ ನಿಭಾಯಿಸುವವರು. ಇದು ನೋಡಿ ಬಾಬಾ, ನೀವು ನನ್ನ ಕೈ ಹಿಡಿದು ನನ್ನ ಭಾಗ್ಯ ಬರೆಯುವುದನ್ನು ಕಲಿಸಿ. ನೀವು ನನಗೆ ಕಲಿಸಿದರೆ ನಾನು ಕಲಿಯುತ್ತೇನೆ. ಯಾರು ತಂದೆಯ ಮಡಿಲಲ್ಲಿ ಕುಳಿತುಕೊಳ್ಳುತ್ತಾರೋ ಮತ್ತು ತಂದೆ ಯಾರ ಭಾಗ್ಯವನ್ನು ಬರೆಯುತ್ತಾರೋ ಅವರನ್ನು ಭಾಗ್ಯವಂತ ಆತ್ಮ ಎನ್ನಲಾಗುತ್ತದೆ. ಭಾಗ್ಯವಂತ ಏಕೆ? ಕಾರಣ ತಿಳಿಸಬೇಕೇ? ಯಾರ ಭಾಗ್ಯವನ್ನು ಸ್ವಯಂ ಭಾಗ್ಯವಿದಾತನೇ ಬರೆಯುತ್ತಾನೋ ಅವರನ್ನು ಭಾಗ್ಯವಂತ ಆತ್ಮ ಎನ್ನಲಾಗುತ್ತದೆ. ಹಾಗಾದರೆ ಚಿಕ್ಕ ಚಿಕ್ಕ ಮಕ್ಕಳಾಗಿ ಬಿಡಿ. ಬಾಬಾ ನಾನು ಚಿಕ್ಕ ಮಗು, ನಾನು ನಿಮ್ಮ ಮಡಿಲಲ್ಲಿ ಕುಳಿತು ಬರೆಯುತ್ತೇನೆ, ನನಗೆ ಬುದ್ಧಿವಂತನಾಗುವುದೇ ಬೇಡ,
ಬುದ್ಧಿವಂತನಾದವನು ತಂದೆಯಿಂದ 10 ಅಡಿ ದೂರವಿರುತ್ತಾನೆ. ಬುದ್ಧಿವಂತ ಏನು ಮಾಡುತ್ತಾನೆ ನೋಡಿ, ನನ್ನ ಹತ್ತಿರ ಒಳ್ಳೆಯ ಪೆನ್ ಇದೆ, ನಿಮ್ಮ ಹತ್ತಿರ ಒಳ್ಳೆಯ ಪೆನ್ ಕೂಡ ಇಲ್ಲ. ಬಾಬಾ, ನನ್ನ ಹತ್ತಿರ ಒಳ್ಳೆಯ ಇಂಕ್ ಇದೆ, ನಿಮ್ಮ ಹತ್ತಿರ ಏನಿದೆ? ಏನೂ ಇಲ್ಲ. ಅಂದರೆ ಆ ಮಗು ಸಾಧನಗಳಲ್ಲಿ ಸಿಲುಕಿ ಏನು ಹೇಳುತ್ತಿದ್ದಾನೆ? ನಮ್ಮ ಹತ್ತಿರ ಇದಿದೆ, ನಿಮ್ಮ ಹತ್ತಿರ ಅದು ಇಲ್ಲ, ಇದು ಇಲ್ಲ. ಆದರೆ ಇದು ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ಈ ಚಿಕ್ಕ ಚಿಕ್ಕ ಸಾಧನಗಳಿವೆಲ್ಲ, ಅವುಗಳನ್ನು ರಚಿಸಿದ ಕಲಾಕಾರ ನನ್ನ ಹತ್ತಿರ ಇದ್ದಾರೆ. ಅವರು ಎಂತಹ ಕಲಾಕಾರ ಎಂದರೆ ಅವರು ನಿಮ್ಮ ಪರೀಕ್ಷೆ ತೆಗೆದುಕೊಳ್ಳುತ್ತಿದ್ದಾರೆ. ಸಣ್ಣ ಪೆನ್ನು ಇದೆ, ಸಣ್ಣ ಸಾಧನವಿದೆ, ಮುರಿದು ಹೋದರೆ ನಂತರ ಏನಾಗುತ್ತದೆ? ಬುದ್ಧಿವಂತ ಮಗುವಿನ ಪೆನ್ನು ಮುರಿದು ಹೋದರೆ, ಹಾಳಾದರೆ ಅವನು ನಂತರ ಅಳುತ್ತಾನೆ. ತನ್ನ ಪೆನ್ನು ಸದಾಕಾಲ ಇರುತ್ತದೆ, ಏಕೆಂದರೆ ಅದು ಒರಿಜಿನಲ್. ಅರ್ಥವಾಯಿತೆ? ಯಾವುದು ಡೂಪ್ಲಿಕೇಟ್ ಇದೆಯೋ ಅದು ಸ್ವಲ್ಪ ಸಮಯದವರೆಗೆ ಮಾತ್ರ. ಅದು ಏನಾಗುತ್ತದೆ? ಡೂಪ್ಲಿಕೇಟ್ ಒಂದು ಸಮಯದಲ್ಲಿ ಹಾಳಾಗುತ್ತದೆ, ನಂತರ ಅಳುತ್ತಾನೆ. ನಾಚಿಕೆಯೂ ಆಗುತ್ತದೆ. ಎಷ್ಟು ನಾಚಿಕೆಯಾಗುತ್ತದೆ ಎಂದರೆ, ಅರೆ, ನಾನು ಎಂತಹ ತಪ್ಪು ಮಾಡಿದೆ, ಎಷ್ಟು ಮೂರ್ಖನಾಗಿ ಹೊರ ಬಂದೆ. ಯಾವ ಸಾಧನಗಳು ನಾಶ ಆಗಲಿವೆಯೋ ಅದರ ಮೇಲೆ ನಾನು ತಂದೆಗೆ ತಮಾಷೆ ಮಾಡಿದೆ. ಮತ್ತು ಯಾರು ತಂದೆಯ ಮಡಿಲಲ್ಲಿ ಕುಳಿತು ನಗುತ್ತಿದ್ದಾರೋ ಅವರಿಗೆ ಬುದ್ಧಿವಂತ ಎಂದು ಹೇಳುತ್ತಾನೆ. ನೀವು ಬುದ್ಧಿವಂತರು, ಈಗ ನೀವು ಕೆಳಗೆ ಇಳಿಯಿರಿ, ನೀವು ತಂದೆಯ ಮಡಿಲಿನಿಂದ ಕೆಳಗಿಳಿಯಿರಿ ಎಂದು ಹೇಳುತ್ತಾರೆ. ಆಗ ತಂದೆ ಹೇಳುತ್ತಾರೆ, ಇಲ್ಲ, ಇವನು ಇಲ್ಲೇ ಕುಳಿತಿರುತ್ತಾನೆ, ಏಕೆಂದರೆ ನೀವು ಮೊದಲು ಮೂಲೆಯಲ್ಲಿ ಹೋಗಿ ಏನು ಮಾಡುತ್ತಿದ್ದೀರಿ? ಒಂದು ಕಡೆ ಮೂಲೆಯಲ್ಲಿ ಹೋಗಿ ತಂದೆಯಿಂದ ದೂರ ಹೋಗಿ ಮಜಾ ಮಾಡುತ್ತಿದ್ದವರು ಈಗ ಲೈನಿನಲ್ಲಿ ನಿಂತುಕೊಳ್ಳಿ. ನಿಮ್ಮ ಸರದಿ ಬಂದಾಗ ನಿಮ್ಮನ್ನು ಮಡಿಲಿನಲ್ಲಿ ಕೂರಿಸಿಕೊಳ್ಳುತ್ತೇವೆ. ನೀವು ಜಗತ್ತಿನ ಬಹಳ ಸುಖ ಅನುಭವಿಸಿದ್ದೀರಲ್ಲ, ತಂದೆಯನ್ನು ಬಿಟ್ಟು ಹೊರಗಿನ ಸುಖದಲ್ಲಿದ್ದೀರಿ. ನಿಮಗೆ ಸುಖ ಸಿಕ್ಕಿದೆ, ಏಕೆಂದರೆ ತಂದೆ ಮೊದಲು ನಿಮ್ಮ ಹತ್ತಿರವೇ ನಿಮ್ಮ ಭಾಗ್ಯವನ್ನು ಬರೆಯಲು ಬಂದಿದ್ದರು. ಬನ್ನಿ, ನಾನು ಬರೆಸುತ್ತೇನೆ ಎಂದು. ನೀವು ಬೇಡ ಎಂದಿರಿ. ಪದೇ ಪದೇ ಅವಕಾಶ ಸಿಗುವುದಿಲ್ಲ, ಒಂದು ಸಾರಿ ಅವಕಾಶ ಸಿಗುತ್ತದೆ. ಸರಿ ತಾನೆ ಮಕ್ಕಳೇ? ಈಗ ಶಬ್ದಗಳನ್ನಲ್ಲ, ಭಾವನೆಯನ್ನು ನೋಡಿ. ಇಲ್ಲಿಯವರೆಗೆ ತಂದೆ ಏನು ಹೇಳಿದ್ದಾರೋ ಶಬ್ದಗಳನ್ನಲ್ಲ, ಭಾವನೆಯನ್ನು ಓದಿ. ಸರಿ ತಾನೆ? ಬಹಳ ಮಜಾ ಬಂತಲ್ಲವೇ? ನೀವು ಮಕ್ಕಳು ಯಾರ ಮಡಿಲಿನಲ್ಲಿ ಆಡುತ್ತಿದ್ದೀರಿ? ಮಕ್ಕಳು ಹೇಳಿದರು, ಬಾಪ್ದಾದರವರ ಮಡಿಲಿನಲ್ಲಿ. ತಂದೆ ನಿಮ್ಮ ಭಾಗ್ಯವನ್ನು ರೂಪಿಸುತ್ತಿದ್ದಾರೆ, ಹೌದಲ್ಲವೇ? ಕೆಲವು ಮಕ್ಕಳು ಯಾರನ್ನಾದರೂ ಬಲವಂತವಾಗಿ ಹಿಡಿದು ತರುತ್ತಾರೆ. ಹೇಳುತ್ತಾರೆ, ಬಾಬಾ, ಇವರನ್ನು 2 ನಿಮಿಷ ಕೂರಿಸಿಕೊಳ್ಳಿ. ಕೆಲವರು ಹೇಳುತ್ತಾರೆ, ಇಲ್ಲ ಇಲ್ಲ, ನಾವು ಕುಳಿತುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. ಇದೇನು ಅಂದ್ರೆ, ಯಾರೋ ಏರ್ಫೋನ್ ಹಿಡ್ಕೊಂಡು ಕುತ್ಕೊಂಡಿದ್ರು, ಬಾಬಾ ಅವ್ರಿಗೆ ಕೇಳ್ತಿದ್ದಾರೆ, ಇದೇನು? ಆಗ ಆ ಮಗು ಹೇಳಿತ್ತು, ಇಯರ್ಫೋನ್ ಬಾಬಾ, ವಿಜ್ಞಾನದ ಸಾಧನವೇ ಇದು. ನೋಡಿ, ಇದು ಏನೇನೋ ಆಗಿದೆ, ಏನನ್ನಾದರೂ ತಯಾರಿಸುತ್ತಾರೆ ಸಹೋದರರೇ. ಇದರಿಂದ ಮೊಬೈಲಿನ ಧ್ವನಿ ಕೇಳುತ್ತಾರಾ? ಕಿವಿಗೆ ಹಾಕಿಕೊಳ್ಳುತ್ತಾರಾ? ವಯರ್ ಇಲ್ಲದೆ ಇದು ಹೇಗೆ ಕೇಳಿಸುತ್ತದೆ? ಗಾಳಿಯಲ್ಲಿ. ಅರೆ, ಗಾಳಿಯಲ್ಲಿ ಬಹಳಷ್ಟು ನಡೆಯುತ್ತಿದೆ, ಒಳ್ಳೆಯದು. ಇದರ ಸಿಸ್ಟಮ್ ನಿಮಗೆ ತಿಳಿಸುತ್ತೇನೆ. ನೀವು ಹೇಳಿದಿರಿ ಗಾಳಿಯಲ್ಲಿ ಆಗುತ್ತದೆ ಎಂದು. ತಂದೆಯ ಟಚಿಂಗ್ ಕೂಡ ಯಾವುದರಲ್ಲಿ ಆಗುತ್ತದೆ? ಗಾಳಿಯಲ್ಲೇ ಆಗುತ್ತದಲ್ಲವೇ? ಇರಿ, ತೋರಿಸುತ್ತಿದ್ದಾರೆ. ಇದು ಹಿಡಿಯಿರಿ. ಇದು ತಂದೆ ಮತ್ತು ಇದು ಆತ್ಮ. ಈ ತಂದೆ ಇದರಲ್ಲಿ ಟೇಪ್ ರೆಕಾರ್ಡರ್ ಬಾರಿಸುತ್ತಾರೆ, ಅಂದ್ರೆ ಟೇಪ್ ರೆಕಾರ್ಡರ್ ನಲ್ಲಿ ಮಾತನಾಡುತ್ತಾರೆ. ಆಗ ಆತ್ಮ ಕೇಳಿಸಿಕೊಳ್ಳುತ್ತದೆ. ಈಗ ಯೋಚಿಸಿ, ಇದರಲ್ಲಿ ಯಾವುದು ಬಾರಿಸುತ್ತದೆಯೋ ಅದು ಇದರಲ್ಲಿ ಮಾತ್ರ ಕೇಳಿಸುತ್ತದೆ. ಅಂದ್ರೆ ಟೇಪ್ ರೆಕಾರ್ಡರ್ಗೂ ಏರ್ಫೋನ್ಗೂ ಬಾಬಾ ಉದಾಹರಣೆ ಕೊಟ್ಟು ಹೇಳುತ್ತಿದ್ದಾರೆ. ಒಳಗಿನಿಂದ ಕನೆಕ್ಷನ್ ಇದೆ, ಒಳಗಿನಿಂದ ಕನೆಕ್ಷನ್ ಇದೆ, ಆದ್ರೆ ಬೇರೆಯವರಿಗೇನು ಕೇಳಿಸುವುದಿಲ್ಲ. ಏನು ಹೇಳಿದರು ಇವರೇ ಕೇಳಿಸಿಕೊಳ್ಳುತ್ತಾರೆ. ಹಾಗಾದರೆ ತಿಳಿದುಕೊಳ್ಳಿರಿ, ಪ್ರೀತಿ ಮಾಡಿದರೆ ಇವರೇ ಅರ್ಥ ಮಾಡಿಕೊಳ್ಳುತ್ತಾರೆ, ಇವರಿಗೆ ಅರ್ಥವಾಗುತ್ತದಲ್ಲವೇ? ಅಂದ್ರೆ ಬಾಬಾ ಪ್ರೀತಿ ಮಾಡಿದ್ರೆ ಆತ್ಮನಿಗಷ್ಟೇ ಅರ್ಥ ಆಗತ್ತೆ, ಬೇರೆ ಯಾರಿಗಾದರೂ ಅರ್ಥವಾಗುತ್ತದೆಯೇ? ಬೇರೆ ಯಾರಿಗೂ ಅರ್ಥವಾಗುವುದಿಲ್ಲ. ಆದರೆ ಇದರ ಮಧ್ಯೆ ಏನೂ ಇಲ್ಲವಲ್ಲ, ಏನೂ ಇಲ್ಲ ಅಲ್ಲವೇ? ಯಾವುದೇ ತಂತಿಯೂ ಜೋಡಿಸಿಲ್ಲ, ಗಾಳಿಯಲ್ಲಿ ಬರುತ್ತಿದೆ. ಅರ್ಥವಾಯಿತೆ? ಹೌದು, ನಮ್ಮ ತಂದೆ ಇದ್ದಾರೆ, ಪರಮಾತ್ಮ ಇದ್ದಾರೆ. ನಾವು ಯೋಗ ಮಾಡಿದಾಗ, ತಂದೆಯಿಂದ ಶಕ್ತಿ ಪಡೆದಾಗ ಅದು ಎಲ್ಲಿಂದ ಬರುತ್ತದೆ? ಕಾಣಿಸುವುದಿಲ್ಲವಲ್ಲ. ಹಾಗಾದರೆ ಪ್ರೂಫ್ ಮಾಡಿ. ಈಗ ಇದರಲ್ಲಿ ಕೇಳಿಸುತ್ತದೆ. ಈಗ ನಾವು ಹೇಗೆ ನಂಬುವುದು? ಇದರ ಕನೆಕ್ಷನ್ ಇದರ ಜೊತೆಯೇ ಇದೆ ಎಂದು ಹೇಗೆ ನಂಬುವುದು? ಇನ್ನು ಇಟ್ಟಿದ್ದಾರಲ್ಲ, ಇವು ಇಟ್ಟಿದ್ದಾರೆ, ಅವುಗಳ ಜೊತೆ ಏಕೆ ಜೋಡಿಸಿಲ್ಲ? ಏಕೆಂದರೆ ಇದರಲ್ಲಿ ಕೋರ್ಡ್ ವರ್ಡ್ ಇರುತ್ತದೆ. ಅರ್ಥ ಮಾಡಿಕೊಳ್ಳಿರಿ. ಆತ್ಮನಿಗೆ ಪರಮಾತ್ಮನನ್ನು ಭೇಟಿಯಾಗಲು ಸರಿಯಾದ ಕೋರ್ಡ್ ವರ್ಡ್ ತಿಳಿಯದಿದ್ದರೆ ಅದು ಮೂರ್ಖತನವಾಗುತ್ತದೆ. ಹೇಗೆ
ಇದರ ಧ್ವನಿ ಗಾಳಿಯಲ್ಲಿ ಬರುತ್ತದೆಯೋ ಹಾಗೆಯೇ ಬಾಬಾರವರ ಶಕ್ತಿ ಹೀಗೆ ಬರುತ್ತದೆ. ಹೀಗೆ ಬಾಬಾ ಮಾತನಾಡುತ್ತಾರೆ, ನಾವು ಕೇಳಿಸಿಕೊಳ್ಳುತ್ತೇವೆ. ಏಕೆಂದರೆ ಅವರು ನಮಗೆ ಮಾತ್ರ ತಮ್ಮ ಕೋಡ್ ವರ್ಡ್ ನೀಡಿದ್ದಾರೆ, ಬೇರೆ ಯಾರಿಗೂ ನೀಡಿಲ್ಲ. ಹೌದಲ್ಲವೇ? ಕೋಡ್ ವರ್ಡ್ ಸಿಕ್ಕಿದೆ ಅಲ್ಲವೇ? ಕೋಡ್ ವರ್ಡ್ ನಿಮಗೆ ಪೂರ್ತಿ ಕೋಡ್ ವರ್ಡ್ ತಯಾರಿಸುವವರೇ ಸಿಕ್ಕಿದ್ದಾರೆ. ಸಿಸ್ಟಮ್ ಅರ್ಥವಾಯಿತೆ? ಇದು ನೋಡಿ, ಹೀಗೆಯೇ ನಮ್ಮ ತಂದೆ ಇದ್ದಾರೆ, ಗಾಳಿಯಂತೆ ಬರುತ್ತಾರೆ ಮತ್ತು ಹೊರಟು ಹೋಗುತ್ತಾರೆ. ಯಾರೋ ಹೇಳುತ್ತಾರೆ, ಏನಾಯಿತು? ಇದೇನಾಗಿತ್ತು? ತಂದೆಯಾಗಿದ್ದಾರೆ, ಹೀಗೆ ಹೇಗೆ ಸಾಧ್ಯ? ಸಾಧ್ಯವಿದೆ. ನಿಮಗೆ ಅರ್ಥವಾಗಲಿಲ್ಲ, ಅಷ್ಟು ಅರ್ಥ ಮಾಡಿಕೊಳ್ಳುವ ಸಮಯ ಬರಲಿಲ್ಲ. ನಿಮ್ಮ ಕೋಡ್ ವರ್ಡ್ ಫೇಲ್ ಆಗಿದೆ, ನೀವು ಸರಿಯಾಗಿ ಹಚ್ಚಿಲ್ಲ, ಸರಿಯಾದ ನಂಬರ್ ಬಂದಿಲ್ಲ, ಆದ್ದರಿಂದ ನಿಮಗೆ ಸರಿಯಾದ ಕನೆಕ್ಷನ್ ಸಿಗಲಿಲ್ಲ. ಅದು ಅವರ ತಪ್ಪಲ್ಲ, ತಪ್ಪು ನಿಮ್ಮದು. ನಿಮ್ಮ ಕನೆಕ್ಷನ್ ಸರಿಯಾಗಿ ಜೋಡಿಸಿರಲಿಲ್ಲ. ಅರ್ಥವಾಯಿತೇ? ಹೌದು. ಇನ್ನೂ ತಿಳಿಸಬೇಕೇ? ನೋಡಿ, ಎಲ್ಲಾ ಮಕ್ಕಳಿಗೂ ಹೇಳುವುದು, ನಾವು ಎಲ್ಲರಿಗೂ ಬಹಳ ಪ್ರೀತಿ ಕೊಟ್ಟಿದ್ದೇವೆ ಮತ್ತು ನಮ್ಮ ಪ್ರೀತಿಯ ಮಧುರ ಬಾಬಾರವರು ಕೂಡ ಪ್ರೀತಿಯ ಇಷ್ಟು ದೊಡ್ಡ ಬುಟ್ಟಿಯನ್ನು ನೀಡಿದ್ದಾರೆ. ಹೇಗೆ ಹೇಗೆ ಧ್ವನಿ ಕೇಳಿಸಿಕೊಳ್ಳುತ್ತೀರೋ, ಬುಟ್ಟಿ ಹೀಗೆ ಬರುತ್ತಾ ಹೋಗುತ್ತದೆ. ಅದರಲ್ಲಿ ಬಹಳಷ್ಟು ಪ್ರೀತಿ ಇದೆ. ಬಚ್ಚಿಟ್ಟುಕೊಳ್ಳಿ, ಅಂದ್ರೆ ತಂದೆಯ ಪ್ರೀತಿಯನ್ನ ನಿಮ್ಮಲ್ಲಿಟ್ಟುಕೊಳ್ಳಿ. ಸರಿ ತಾನೆ? ಪ್ರೀತಿಯ ದೊಡ್ಡ ಬುಟ್ಟಿ ಕಳುಹಿಸಿದ್ದಾರೆ. ಹೀಗೆ ಆಗುತ್ತದಲ್ಲವೇ? ಹೇಗೆ ಬುಟ್ಟಿ ಹಿಡಿದು ತೋಟಕ್ಕೆ ಹೋಗುತ್ತಾರೋ, ತೋಟದಲ್ಲಿ ನಂತರ ಹೂಗಳನ್ನು ಕಿತ್ತು ಬುಟ್ಟಿಯಲ್ಲಿ ಇಡುತ್ತಾರೆ. ಎಷ್ಟು ಚೆನ್ನಾಗಿರುತ್ತದೆ. ನಾವು ಕೂಡ ಬಹಳ ಸಾರಿ ಹೀಗೆ ಮಾಡಿದ್ದೇವೆ. ಹೌದು, ಹೀಗೆ ಹೂವುಗಳನ್ನು ಹೀಗೆ ತರುತ್ತಿದ್ದೆವು. ಆಗ ಎಷ್ಟು ಸುಖ ಸಿಗುತ್ತಿತ್ತು. ಹೀಗೆ ಹೂವು ಕಿತ್ತುತ್ತಿದ್ದೆವು. ನಂತರ ಏನಾಗುತ್ತಿತ್ತು? ಭಕ್ತಿಯಲ್ಲಿ ಮೊದಲು ನಾವು ಕೇಳುತ್ತಿದ್ದೆವು, ಹೂವುಗಳನ್ನು ತೆಗೆದುಕೊಳ್ಳಲೇ, ಹೂ ಕಿತ್ತುಕೊಳ್ಳಲು ಪರ್ಮಿಷನ್ ಇದೆಯೇ? ಅವರು ಹೇಳುತ್ತಿದ್ದರು, ಹೌದು, ತೆಗೆದುಕೊಳ್ಳಿ. ನೀವು ಪೂಜೆ ಮಾಡುತ್ತೀರಲ್ಲ, ಜ್ಞಾನ ಮಾರ್ಗದಲ್ಲೂ ಕೂಡ ನಮ್ಮ ಪ್ರೀತಿಯ ಮಧುರ ಬಾಬಾ ಬಂದಾಗ ಆ ಸಮಯದಲ್ಲಿಯೂ ಹೂವು ಕೀಳುತ್ತಿದ್ದೆವು. ಏಕೆಂದರೆ ಬಹಳ ಪ್ರೀತಿಯಿಂದ ಬಾಬಾರವರಿಗೆ ಭೋಗ ಅರ್ಪಿಸುತ್ತಿದ್ದೆವು. ಹೌದಲ್ಲವೇ? ಆ ಸಮಯದಲ್ಲಿಯೂ ಅಂತಹ ಸಿಸ್ಟಮ್ ಇತ್ತು. ಮಕ್ಕಳಿಗೆ ಹೂಗಳ ಬಗ್ಗೆ ಕಲಿಸುತ್ತಿದ್ದರು. ಇದು ನೋಡಿ ಮಕ್ಕಳೇ, ಇದು ಯಾವ ಹೂವು? ಇದು ಗುಲಾಬಿ ಹೂವು, ಇದು ಮಲ್ಲಿಗೆ ಹೂವು, ಪುಷ್ಪರಾಜ್, ಇವೆಲ್ಲ ಹೀಗೆ ಹೀಗೆ ಹೂಗಳಿರುತ್ತಿದ್ದವು. ಯಾವುದೋ ರಾತ್ರಿ ರಾಣಿ ಹೂವಿರುತ್ತಿತ್ತು. ಯಾರ್ಯಾರು ರಾತ್ರಿ ಜಾಗರಣೆ ಮಾಡುವವರು ಅವರು ರಾತ್ರಿ ರಾಣಿ. ಬಟ್ಟಿ ಮಾಡುವವರು, ಅದರಲ್ಲಿ ಎಲ್ಲಕ್ಕಿಂತ ಒಳ್ಳೆಯ ಹೂವು ಗುಲಾಬಿ ಹೂವು. ನಾವು ಮಕ್ಕಳು ಏನಾಗಬೇಕು ನೋಡಿ. ಮತ್ತು ಇವೆಲ್ಲ ಯಾರ ಹೂವುಗಳು? ಬಣ್ಣ ಬೇರೆ ಬೇರೆಯಾಗಿದ್ದರೂ ಸುಗಂಧ ಮಾತ್ರ ಒಂದೇ ತರಹ ಇದೆ. ಹೌದಲ್ಲವೇ? ಒಳ್ಳೆಯದು ಮಕ್ಕಳೇ. ಅಲ್ಲಿಯೂ ಹೋಗಬೇಕು ಮಕ್ಕಳ ಹತ್ತಿರ. ಅಲ್ಲಿಯೂ ಮಕ್ಕಳು ಕುಳಿತಿದ್ದಾರೆ. ಯಾರೋ ಕೇಳಿದರು, ಬಾಬಾ, ನಾವು ಬೇರೆಯವರ ಕೈಯಿಂದ ಮಾಡಿದ ಅಡುಗೆಯನ್ನು ಊಟ ಮಾಡಿದರೆ ಅದರ ಪರಿಣಾಮ ಎಷ್ಟು ಸಮಯದವರೆಗೆ ಇರುತ್ತದೆ? ನೋಡಿ, ಅದು ನಿಮ್ಮ ಸ್ಥಿತಿಯ ಮೇಲಿದೆ. ನಿಮ್ಮ ಸ್ಥಿತಿ ಅದನ್ನು 4 ದಿನ ಇಟ್ಟುಕೊಳ್ಳಲು ಬಯಸಿದರೆ 4 ದಿನದವರೆಗೂ ಇರುತ್ತದೆ. ಊಟ ಮಾಡುವ ಮೊದಲು ನೀವು ನೆನಪು ಮಾಡಿದರೆ, ಬಾಬಾ ಇದನ್ನು ಪೂರ್ತಿ ಶುದ್ಧ ಮಾಡಿಬಿಡಿ, ನಂತರವು ಸ್ವಲ್ಪ ನೀವು ತಿಂದಾಗ 1 ನಿಮಿಷ ನನ್ನ ಬಾಬಾ, ನನ್ನ ಸಾಥಿ ಬನ್ನಿ ಎಂದು ಸಂಪೂರ್ಣ ಮನಸ್ಸು, ನಿಮ್ಮ ಮನಸ್ಸು ಬುದ್ಧಿಯ ಮೇಲೆ ಬಾಬಾರವರ ಕಡೆಗೆ ಫೋಕಸ್ ಮಾಡಿದಾಗ, ಇದರಿಂದ ಇಲ್ಲಿಯದ್ದು ಇಲ್ಲೇ ಇರಲಿ, ಇಲ್ಲೇ ಒಳಗೆ ಹೋಗದಿರಲಿ, ಅಂದ್ರೆ ಅವರ ವಿಚಾರ ಸಂಕಲ್ಪಗಳೆಲ್ಲ ಇಲ್ಲೇ ಇರಲಿ, ಬುದ್ಧಿಯ ಒಳಗೋಗದಿರಲಿ. ಅರ್ಥವಾಯಿತೇ? ಇಲ್ಲಿ ತಿಂದರೆ ಇಲ್ಲಿಗೆ ಹೋಗಲಿ, ಅಲ್ಲಿಗೆ ಹೋಗದಿರಲಿ, ಅಂದ್ರೆ ತಿಂದಿದ್ದು ಹೊಟ್ಟೆಗೋಗ್ಲಿ, ಆ ಬುದ್ಧಿ ಅವರು ಮಾಡಿದ ಸಂಕಲ್ಪಗಳ ಎಫೆಕ್ಟ್ ಬುದ್ಧಿಗೆ ಹೋಗದಿರಲಿ. ಅರ್ಥವಾಯಿತೇ? ಅದು ನಿಮ್ಮ ಸ್ಥಿತಿಯ ಮೇಲಿದೆ. ಸರಿ ತಾನೆ ಮಕ್ಕಳೇ? ಇನ್ನು ಏನಾದರೂ ಕೇಳಬೇಕೆ? ಯಾರೋ ಹೇಳಿದರು, ಇಂದು ಒಂದು ಗ್ರೂಪ್ ಬರುತ್ತಿದೆ ಬಾಬಾ. ಗ್ರೂಪ್ ಬರುತ್ತಿದೆಯೇ? ಎಲ್ಲಾ ಮಕ್ಕಳಿಗೂ ಸ್ವಾಗತ. ಗ್ರೂಪ್ ಸಿಸ್ಟಮ್ ಮಾಡಿ ಮಕ್ಕಳೇ. ಏಕೆಂದರೆ ಶರೀರವನ್ನು ನೋಡಬೇಕು. ಸಾಮಾನ್ಯವಾಗಿ ನಮ್ಮ ಬಾಬಾ ಬರುತ್ತಾರೆ, ಹೆಚ್ಚು ಹೊತ್ತು ಇರುವುದಿಲ್ಲ. ಆದರೂ ಶರೀರದ ಲೆಕ್ಕಾಚಾರದಿಂದ ನೋಡಿ, ಒಂದು ಮೀಟಿಂಗ್ ಮಾಡಿಸಿ. ಏಕೆಂದರೆ ತಂದೆಯನ್ನು ಭೇಟಿಯಾಗಬೇಕಲ್ಲ. ನಂತರ ಯಾವಾಗಲಾದರೂ ನಮ್ಮ ಸರದಿ ಬಂದಾಗ ನಾವು ಕೂಡ ಭೇಟಿಯಾಗೋಣ. ಹೌದಲ್ಲವೇ? ತಿಂಗಳಲ್ಲಿ 2 ಬಾರಿ. ಸರಿ ತಾನೆ? ಒಂದು ಸಿಸ್ಟಮ್ ಮಾಡಿ. ಸಿಸ್ಟಮ್ ಮಾಡುವುದರಿಂದ ಏನಾಗುತ್ತದೆ? ಸೇವೆಯೂ ಚೆನ್ನಾಗಿ ಆಗುತ್ತದೆ ಮತ್ತು ಶರೀರಕ್ಕೂ ವಿಶ್ರಾಂತಿ ಸಿಗುತ್ತದೆ. ಎಲ್ಲಕ್ಕಿಂತ ದೊಡ್ಡ ವಿಷಯ ಒಂದು, ಎಲ್ಲರೂ ತಮ್ಮ ತಮ್ಮ ಬುದ್ಧಿಯಲ್ಲಿ ಫಿಟ್ ಮಾಡಿಕೊಳ್ಳಿ. ಇದು ಬಹಳ ದೊಡ್ಡ ಸಂದೇಶ ನೀಡುತ್ತಿದ್ದಾರೆ. ಕಣ್ಣು, ಮೂಗು, ಕಿವಿ ತೆರೆದು ಕೇಳಿಸಿಕೊಳ್ಳಿ. ಮೂಗಂತೂ ತೆರೆಯುವುದಿಲ್ಲ, ಆದರೆ ಕಿವಿ ತೆರೆದು ಕೇಳಿಸಿಕೊಳ್ಳಿ. ಒಳ್ಳೆಯದು. ಹಾಗಾದರೆ ತಿಳಿಸೋಣವೇ? ಅದಕ್ಕಾಗಿಯೇ ಹೇಳುತ್ತಿದ್ದಾರೆ,
ಪರಸ್ಪರ ಹೀಗಾಗಬಾರದು. ಅಂದರೆ ಅವರಿಂದ ಹಣ ಕೇಳುವುದು ಮತ್ತು ಬಾಬಾರವರ ಹೆಸರಲ್ಲಿ ಹಣ ಕೇಳುವುದು, ವಿಶೇಷವಾಗಿ ಹಣದ ಬಗ್ಗೆ ಹೇಳುತ್ತಿದ್ದಾರೆ. ಹೌದು, ಒಂದು ವೇಳೆ ನೀವು ಇಲ್ಲಿ ಏನಾದರೂ ಮಾಡಿಕೊಂಡರೆ, ಇದು ನಡೆದರೆ ನಂತರ ಆ ಮಗುವಿನ ಅವಶ್ಯಕತೆ ಇಲ್ಲ. ಎಲ್ಲಾ ಮಕ್ಕಳು ಯಾರ ಹತ್ತಿರ ಸ್ವಲ್ಪ ಹೆಚ್ಚಿದೆಯೋ ಅವರು ಹೆಚ್ಚು ಮಾಡಿ, ಯಾರ ಹತ್ತಿರ ಸ್ವಲ್ಪ ಕಡಿಮೆ ಇದೆಯೋ ಅವರು ಒಂದೇ ರೀತಿಯ ಸೇವೆ ಮಾಡಿ. ಆಗ ಎಲ್ಲರೂ ಸೇರಿ ಅವರದ್ದು ಎಷ್ಟಾಗುತ್ತದೆಯೋ ಬಾಡಿಗೆ ಆಗುತ್ತದೆ, ಹೇಗಾಗುತ್ತದೆಯೋ ಅಷ್ಟನ್ನು ಅವರು ನೀಡಿರಿ. ಇಷ್ಟೇ ಮಾಡಿ, ಕೇವಲ ಇಷ್ಟೇ ಸೇವೆ ಮಾಡಿ, ಯಾರಿಂದಲೂ ಬೇಡಬೇಡಿ. ಮತ್ತು ಒಂದು ವೇಳೆ ತಂದೆಯೂ ಇಂತಹ ವಿಷಯಗಳನ್ನು ಯಾರಲ್ಲಾದರೂ ಕಂಡರೆ ನಂತರ ನೋಡಿಕೊಳ್ಳಿ ತಮ್ಮ ಲೆಕ್ಕಾಚಾರ. ಏಕೆಂದರೆ ಬೇಡುವುದಕ್ಕಿಂತ ಸಾಯುವುದು ಲೇಸು. ಈ ಪಾಠವನ್ನು ಇಲ್ಲಿಯವರೆಗೆ ಯಾರೂ ಕಲಿಯಲಿಲ್ಲ. ಯಾರು ಕಲಿತರು? ಆ ಸಮಯದಲ್ಲಿ ಎಷ್ಟು ದೊಡ್ಡ ದೊಡ್ಡ ವಿಷಯಗಳನ್ನು ಹೇಳುತ್ತಿದ್ದರು. ಸಫಲ ಮಾಡುವುದು ಒಂದು ಬೇರೆ ವಿಷಯ. ಸಫಲ ಮಾಡುವುದು ಅಂದರೆ ತನ್ನ ಮನಸ್ಸು ಬುದ್ಧಿ ಉಪಯೋಗಿಸಿ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಸಫಲ ಮಾಡಿಸುವುದು ಇದು ತಪ್ಪು. ಸಫಲ ಮಾಡಿ, ಏನು ಸಫಲ ಮಾಡಿ? ಈಗ ಈ ಸಿಸ್ಟಮ್ ಬಂದ್, ಅಂದ್ರೆ ಬೇಡುವ ಸಿಸ್ಟಮ್ ಬಂದ್. ಬರುವ ಸಮಯದಲ್ಲಿ ಇಷ್ಟು ಮಕ್ಕಳು ಬರುತ್ತಾರೆ, ಇಷ್ಟು ಜನ ಬರುತ್ತಾರೆ, ಅವರು ಅಷ್ಟೊಂದು ಒಡವೆಗಳನ್ನು ಇಲ್ಲಿ ಇಟ್ಟು ಹೋಗುತ್ತಾರೆ, ಇದು ನೋಡಿ ಬಾಬಾ ಎಂದು. ಆದರೆ ತಂದೆಗೆ ಬೇಡ. ಇಂದಿಗೂ ಅಂತಹ ಮಕ್ಕಳಿದ್ದಾರೆ. ಅಂದರೆ ಬಾಬಾ ಪ್ಲೀಸ್ ಇಟ್ಟುಕೊಳ್ಳಿ, ನಮ್ಮದು ತೆಗೆದುಕೊಳ್ಳಿ ಬಾಬಾ. ಬಾಬಾ ಹೇಳುತ್ತಾರೆ ಬೇಡ, ಖಂಡಿತ ಬೇಡ. ಈಗ ಈ ಶರೀರವು ಎಂತಹದ್ದಾಗಿದೆ ಎಂದರೆ ಮಣ್ಣಿನಲ್ಲಿ ಕೂರಿಸಿದರೂ ಕುಳಿತುಕೊಳ್ಳುತ್ತದೆ, ಗುಡಿಸಲಿನಲ್ಲಿ ಕೂರಿಸಿದರೂ ಕುಳಿತುಕೊಳ್ಳುತ್ತದೆ. ಇದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲದಿದ್ದಾಗ, ಇದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲದಿದ್ದಾಗ ಬೇರೆಯವರಿಗೇನು ಪ್ರಾಬ್ಲಮ್? ಕಾಡಿನಲ್ಲಿ ಕೂರಿಸಿದರೂ ಕಾಡಿನಲ್ಲಿ ಈ ರಥ ಕುಳಿತುಕೊಳ್ಳುತ್ತದೆ. ಹಾಗಾಗಿ ಸಿಸ್ಟಮ್ ಪ್ರಕಾರ ಒಟ್ಟಾಗಿ ಯಾವುದೇ ಮಗುವನ್ನು ಮಾಡಬಾರದು. ಈ ಸಮಯದಲ್ಲಿ ಮಕ್ಕಳ ಮುಂದೆ ಎರಡು ಬದಿಗಳಿವೆ, ಒಂದು ತಂದೆ ಮತ್ತೊಂದು ಹಣ. ಈ ಸಮಯದಲ್ಲಿ ಎರಡೂ ಸಂಘರ್ಷದಲ್ಲಿವೆ. ಬಾಬನ ಕಡೆಗೆ ಹೋಗೋದು, ಹಣದ ಕಡೆಗೆ ಹೋಗೋದು ಎಂದು ಸಂಘರ್ಷದಲ್ಲಿವೆ. ಆದರೆ ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಿ, ಹಣವು ವಿನಾಶಕಾರಿ ಮತ್ತು ತಂದೆ ಇದ್ದರು ಮತ್ತು ಸದಾ ಇರುತ್ತಾರೆ. ಹಾಗಾದರೆ ಯಾವುದನ್ನು ಪ್ರೀತಿಸಬೇಕು ಎಂದು ನೀವೇ ನೋಡಿ. ಹೌದು, ಪರಿಶ್ರಮದಿಂದ ಸಂಪಾದಿಸುತ್ತಿದ್ದರೆ ಮತ್ತು ಆ ವಸ್ತುವನ್ನು ಸೇವೆಯಲ್ಲಿ ತೊಡಗಿಸುತ್ತಿದ್ದರೆ ಸ್ವಲ್ಪ ಸ್ವಲ್ಪ ಹೇಗೆ ಸಾಧ್ಯವೋ ಹಾಗೆ, ಅದು ಒಂದು ಬೇರೆ ವಿಷಯ. ಅರ್ಥವಾಯಿತಲ್ಲವೇ? ಇಂದು ಅಂತಹ ಎಲ್ಲಾ ಮಕ್ಕಳು ಭೇಟಿಯಾಗಲು ಬಂದಿದ್ದಾರೆ. ಸ್ವಯಂ ಸ್ವಲ್ಪ ಸ್ವಲ್ಪ ಸಿಸ್ಟಮ್ ಮಾಡಿಕೊಂಡು ಅಲ್ಲಿಯದು ಅಲ್ಲಿಗೆ ಮಾಡಿಬಿಡಿ. ಸರಿ ತಾನೆ? ಒಳ್ಳೆಯದು. ಎಲ್ಲರಿಗೂ ನೆನಪು ಪ್ರೀತಿಗಳು. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ಧನ್ಯವಾದ ಬಾಬಾ. ಶುಕ್ರಿಯಾ. ಓಂ ನಮಃ ಶಿವಾಯ್. ವರದಾನ: ವಿಘ್ನ ವಿನಾಶಕ ಭವ. ಸದಾ ತಂದೆ ಮತ್ತು ಸೇವೆಯಲ್ಲಿ ಮಗ್ನರಾಗಿರುತ್ತೀರಾ? ಮಗ್ನತೆಯ ಗುರುತು ಏನಾಗಿರುತ್ತದೆ? ಸದಾ ವಿಘ್ನ ವಿನಾಶಕ. ಯಾವುದೇ ವಿಘ್ನವು ಅವರ ಲಗನನ್ನು ಅಳಿಸಲು ಸಾಧ್ಯವಿಲ್ಲ. ಯಾವುದೇ ಬಿರುಗಾಳಿಯು ಆ ಜಾಗೃತ ಜ್ಯೋತಿಯನ್ನು ಆರಿಸಲು ಸಾಧ್ಯವಿಲ್ಲ. ಹಾಗಾದರೆ ಅಂತಹ ಜಾಗೃತ ಜ್ಯೋತಿ ಅಖಂಡ ಜ್ಯೋತಿಯಾಗಿದ್ದೀರಾ? ತನ್ನ ಸ್ವರೂಪ ಜ್ಯೋತಿ, ತಂದೆಯೂ ಜ್ಯೋತಿ ಮತ್ತು ಮನೆಯೂ ಜ್ಯೋತಿ. ತತ್ವ: ಒಂದು ಜ್ಯೋತಿ ಎಂಬ ಶಬ್ದದ ಉಡುಗೊರೆಯನ್ನು ತೆಗೆದುಕೊಂಡು ಹೋದರೆ ಸಹಜವಾಗಿಯೇ ವಿಘ್ನ ವಿನಾಶಕರಾಗುತ್ತೀರಿ. ಒಳ್ಳೆಯದು. ಓಂ ನಮಃ ಶಿವಾಯ.